ಪರಾಭವ ನಾಮ ಸಂವತ್ಸರದ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಕರ್ಕಾಟಕ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಾದರೆ, ಭಾಗ್ಯಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಗ್ರಹ ರಾಶಿಯಲ್ಲಿಯೇ ಉದಯವನ್ನು ಕೊಟ್ಟು, ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾದಂತಹ ಗ್ರಹನೂ ಕೂಡ ರಾಶಿಯಲ್ಲಿ ಉದಯವನ್ನು ಕೊಟ್ಟು, ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿಯಾದಂತಹ ಗ್ರಹ ರಾಶಿಯಲ್ಲಿ ಉದಯವನ್ನು ಕೊಟ್ಟು, ಈ ರೀತಿ ಗ್ರಹ ಸ್ಥಿತಿಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ವೃತ್ತಿ ಸಂಬಂಧವಾದಂತಹ ಗ್ರಹ ಕರ್ಮಭಾವಾಧಿಪತಿ ಲಾಭದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ಕರ್ಮಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಧನಾತ್ಮಕ ಫಲಗಳು ಅರ್ಥಾತ್ ಲಾಭದ ಫಲಗಳು ಹೇಳುವಂಥದ್ದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಅನುಭವಕ್ಕೆ ಬರ್ತದೆ. ಎಲ್ಲಿಯೋ ಉದ್ಯೋಗವನ್ನು ಮಾಡುವುದಾದರೆ ಪ್ರಗತಿಯ ಫಲಗಳು, ಆರ್ಥಿಕವಾದಂತಹ ಒಂದಷ್ಟು ಅಭಿವೃದ್ಧಿಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವುದರ ಜೊತೆಗೆ, ಉದ್ಯಮವನ್ನು ಮಾಡ್ತಾ ಇದ್ದರೆ ಅದರಲ್ಲಿಯೂ ಕೂಡ ಒಂದಷ್ಟು ಅಭಿವೃದ್ಧಿಯ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ತಂದೆ ಮತ್ತು ತಾಯಿಯ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸದ ಅನುಭವಗಳು ಏನಿದೆ ತಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಏರಿಳಿತಗಳು ಕಂಡು ಬರ್ತಾ ಇದೆ. ಷಷ್ಠದಲ್ಲಿ ತಾಯಿಯ ಸ್ಥಾನ, ದ್ವಾದಶದಲ್ಲಿ ತಂದೆಯ ಸ್ಥಾನ. ತಂದೆಯ ಆರೋಗ್ಯದಲ್ಲಿಯೂ ಕೂಡ ಏರಿಳಿತಗಳು. ಇದು ನಿಮ್ಮನ್ನು ಬಹುತೇಕ ಡಿಸ್ಟರ್ಬ್ ಮಾಡುವಂಥದ್ದು, ತಮ್ಮ ಮನಸ್ಸಿಗೆ ನೋವನ್ನು ಕೊಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ಯೋಗ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ, ಮತ್ತು ಕಾನೂನಾತ್ಮಕವಾದಂತಹ ಒಂದಷ್ಟು ಪ್ರತಿಬಂಧಕ ಅನುಭವಗಳು ಹೇಳುವಂಥದ್ದು ಕೂಡ ತಮ್ಮ ಪಾಲಿಗೆ ಅನುಭವಕ್ಕೆ ಬರ್ತದೆ. ಆದರೆ ಕೊನೆಯದಾಗಿ ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ತಮ್ಮ ಪಾಲಿಗೆ ಜಯವೂ ಕೂಡ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು. ತೊಂದರೆಗಳು ತಮ್ಮ ಮುಂದೆ ಬರ್ತದೆ, ಜಯವೂ ಕೂಡ ತಮ್ಮ ಪಾಲಿಗೆ ಅದು ಪ್ರಾಪ್ತವಾಗುತ್ತದೆ. ಭೂ ಸಂಬಂಧವಾದಂತಹ ವ್ಯವಹಾರಗಳಲ್ಲಿ ಒಂದಷ್ಟು ಶುಭ ಫಲಗಳು, ಜಯದ ಫಲಗಳು, ಲಾಭದ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸಪ್ತಮಾಧಿಪತಿ ಭಾಗ್ಯದಲ್ಲಿ ದಾಂಪತ್ಯ ಜೀವನ ಹೇಳುವಂಥದ್ದು ತುಂಬ ಚಂದದಲ್ಲಿ ಮುನ್ನಡೆಯುವಂತಹ ಒಂದಷ್ಟು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಇನ್ನು ಅನಿರೀಕ್ಷಿತವಾಗಿ ಸಂಪನ್ಮೂಲಗಳು ಏನು ನಷ್ಟ ಆಗುವಂತಹ ಯೋಗ ಫಲ. ದ್ವಿತೀಯ ಭಾವದಲ್ಲಿ ಸಂಪನ್ಮೂಲಾಧಿಪತಿ ದ್ವಾದಶದಲ್ಲಿ, ಅಲ್ಲಿ ಸಂಪನ್ಮೂಲದ ಭಾವದಲ್ಲಿ ಪಾಪಗ್ರಹನ ಉದಯ. ಇದೇನು ಕೇಳಿದರೆ ಅನಿರೀಕ್ಷಿತವಾಗಿ ಸಂಪತ್ತುಗಳ ಏನು ನಷ್ಟ ಆಗುವಂತಹ ಯೋಗ ಫಲಗಳು, ಅಂತಹ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಇನ್ನು ಕೌಟುಂಬಿಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಮನಸ್ಸಿಗೆ ತೃಪ್ತಿದಾಯಕವಾದಂತಹ ಸ್ಥಿತಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಯೋಗ ಫಲ. ಅರ್ಥಾತ್ ಕೌಟುಂಬಿಕ ವ್ಯಕ್ತಿಗಳ ನಡುವೆ ಒಂದಷ್ಟು ಮುನಿಸು, ಕಸಿವಿಸಿ ಇತ್ಯಾದಿ ಲಕ್ಷಣಗಳು, ಭಿನ್ನಾಭಿಪ್ರಾಯಗಳು, ಇಲ್ಲಿ ಒಂದು ಸಣ್ಣ ಪುಟ್ಟ ಕಲಹ ಲಕ್ಷಣಗಳು, ಇದೆಲ್ಲವುದೂ ಕೂಡ ಗಮನಕ್ಕೆ ಬರ್ತಾ ಉಂಟು. ಕೌಟುಂಬಿಕ ವಿಷಯಾಧಾರಿತವಾಗಿ ತೃಪ್ತಿ ತಮ್ಮ ಪಾಲಿಗೆ ಇರುವುದಿಲ್ಲ ಅಂತ ಹೇಳುವಂತಹ ಅನುಭವ. ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ, ಒಂದಷ್ಟು ಧನಾತ್ಮಕ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಜೊತೆಯಲ್ಲಿ ಮಾನಸಿಕವಾಗಿ ಒಂದಷ್ಟು ಏನು ತಳಮಳ, ಗೊಂದಲ, ಒಂದು ಸ್ಪಷ್ಟತೆಯ ಅಭಿಪ್ರಾಯಗಳು ಇಲ್ಲದೇ ಇರುವಂಥದ್ದು, ಇಂತಹ ಒಂದು ಮಾನಸಿಕ ಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸರ್ಪಪ್ರೀತಿಯ ಆರಾಧನೆಯನ್ನು ಮಾಡಬೇಕು. ನಾಗದೇವರಿಗೆ ಸಂಬಂಧಪಟ್ಟಂತಹ ಆರಾಧನೆ, ಅಧ್ಯಾತ್ಮ ಚಟುವಟಿಕೆ ಇದೊಂದು ಭಾಗ. ಇನ್ನೊಂದು ಭಾಗ ಏನು ಕೇಳಿದರೆ, ಶಿವಪ್ರೀತಿಗೆ ಸಂಬಂಧಪಟ್ಟಂತಹ ಆರಾಧನೆಗಳು, ಶಿವನಿಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರ ನಾಮವನ್ನು ಪಾರಾಯಣ ಮಾಡುವಂಥದ್ದು, ಶಿವನ ಸನ್ನಿಧಾನಕ್ಕೆ ಹೋಗಿ ಬಿಲ್ವಾರ್ಚನೆ, ಭಸ್ಮಾರ್ಚನೆ, ರುದ್ರಾಭಿಷೇಕ ಇತ್ಯಾದಿ ಸೇವೆಗಳನ್ನು ಅರ್ಪಿಸುವಂಥದ್ದು. ಇದರಿಂದ ಬಹುತೇಕ ಧನಾತ್ಮಕ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆಗಳು ಉಂಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.